ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ 2 ವರ್ಷದಿಂದ ಬರೋಬ್ಬರಿ 24ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಬೀಗವನ್ನ ಹಾಕಲಾಗಿದೆ. ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡ್ತಿಲ್ಲ. ನಿಜಕ್ಕೂ ಚಾಮರಾಜನಗರದಲ್ಲಿ ಎದುರಾಗಿರುವಂತಹ ಸಮಸ್ಯೆ ಏನು? 24 ಶಾಲೆಗಳು ಬಂದ್ ಆಗಿದ್ಯಾಕೆ ಅನ್ನೋ ಸ್ಟೋರಿ ಇಲ್ಲಿದೆ. ಚಾಮರಾಜನಗರದಲ್ಲಿ 24 ಸರ್ಕಾರಿ ಶಾಲೆಗಳಿಗೆ ಬೀಗ. ಮೂಲಭೂತ ಸೌಕರ್ಯ ಕೊರತೆ, ಶಾಲೆಯತ್ತ ಮುಖ ಮಾಡದ ಮಕ್ಕಳು, ಕಡಿಮೆ ಮಕ್ಕಳ ದಾಖಲಾತಿ ಹೊಂದಿರುವ ಶಾಲೆಗಳು ಬಂದ್. ಈ ದೃಶ್ಯವನ್ನ ಒಮ್ಮೆ ನೋಡಿದ್ರೆ ಸರ್ಕಾರಿ ಶಾಲೆ ಬೀಗ ಬಿದ್ದಿದೆ ಅನ್ನೋದು ಸಾರಿ ಸಾರಿ ಹೇಳುತ್ತೆ. ಈ ರೀತಿ ಕೋಮಾ ಸ್ಥಿತಿಯಲ್ಲಿರುವ ಶಾಲೆ ಬೇರ್ಯಾವುದೂ ಅಲ್ಲ, ಚಾಮರಾಜನಗರ ಜಿಲ್ಲೆಯ ಕುರುಬರಹುಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ರಾಜ್ಯದ ಗಡಿ ಚಾಮರಾಜನಗರ ಜಿಲ್ಲೆಯಲ್ಲೇ 2 ವರ್ಷದ ಅವಧಿಯಲ್ಲಿ ಬರೋಬ್ಬರಿ 24 ಸರ್ಕಾರಿ ಶಾಲೆಗಳಿಗೆ ಬೀಗ ಬಿದ್ದಿದೆ. ಶೂನ್ಯ ದಾಖಲಾತಿ, ಮಕ್ಕಳ ದಾಖಲಾತಿ ಕೊರತೆ ಹಿನ್ನೆಲೆ 24 ಶಾಲೆಗಳನ್ನ ಬಂದ್ ಮಾಡಲಾಗಿದೆ. ಮೂಲಭೂತ ಸೌಕರ್ಯ ಕೊರತೆ ಹಿನ್ನೆಲೆ ವಿದ್ಯಾರ್ಥಿಗಳು ಶಾಲೆ ಕಡೆ ಮುಖ ಮಾಡದ ಕಾರಣವೇ ಶಾಲೆ ಮುಚ್ಚಲು ಕಾರಣವಾಗಿದೆ. ಈ 24 ಶಾಲೆಗಳಲ್ಲಿ 4 ಉರ್ದು ಶಾಲೆಗಳು ಕೂಡ ಬಂದಾಗಿವೆ. ಇನ್ನು ಚಾಮರಾಜನಗರ ತಾಲೂಕಿನ 8, ಗುಂಡ್ಲುಪೇಟೆ ತಾಲೂಕಿನ 8, ಹನೂರು ತಾಲೂಕಿನ 2, ಯಳಂದೂರು ತಾಲೂಕಿನ 1 ಹಾಗೂ 4 ಉರ್ದು ಶಾಲೆಗಳಿಗೆ ಬೀಗ ಬಿದ್ದಿದೆ. ಸದ್ಯ 24ರ ಪೈಕಿ 4 ಶಾಲೆಗಳನ್ನು ಪುನರ್ ಆರಂಭಿಸಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಬೇರೆ ಬೇರೆ ವ್ಯವಸ್ಥೆಯ ಏನೋ ಒಂದು ಕೊರತೆಗಳಿದೆ. ಮತ್ತು ಮೇಯ್ನ್ಲಿ ಅಡ್ಮಿಷನ್ನು, ಕೆಲವು ಶಾಲೆಗಳಲ್ಲಿ ಬಿಲ್ಡಿಂಗ್ಸ್ ಇದ್ದರೂ ಕೂಡ ಮಕ್ಕಳು ಕಡಿಮೆ ಇದೆ. ಖಾಸಗಿ ಶಾಲೆಗಳಿಗೆ ಹೋಗ್ತಾ ಇರುವಂಥದ್ದು ಎಲ್ಲ ನಡೀತಾ ಇದೆ. ಸೊ ಆ ಕಡೆ ಆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೆ ಬರೀ ಬಿಲ್ಡಿಂಗ್ ಒಂದಿದ್ರೆ ಆಗೋದಿಲ್ಲ, ಅಲ್ಲಿ ನೀಟಾಗಿ ಟೀಚರ್ಸು, ಪ್ರಿನ್ಸಿಪಲ್ ಎಲ್ಲ ಇರಬೇಕು. ಮತ್ತು ಕಡಿಮೆ ಮಕ್ಕಳಿರೋದ್ರಿಂದ 3-4 ಕ್ಲಾಸು, 4ನೇ ಕ್ಲಾಸು, 5ನೇ ತರಗತಿ ಇದ್ದರೂ ಕೂಡ ಅದರಲ್ಲಿ 7-8 ಜನ ಮಕ್ಕಳಿರುವಂಥ ಶಾಲೆಗಳು ಇದೆ. ಯಾವುದೇ ಕಾರಣಕ್ಕೂ ಯಾವುದೂ ಶಾಲೆ ಮುಚ್ಚಬಾರ್ದು. ಇನ್ನು ಶೂನ್ಯ ದಾಖಲಾತಿ ಹಾಗೂ ಮಕ್ಕಳ ದಾಖಲಾತಿ ಕೊರತೆ, ನಾವು ಶಾಲೆಗಳನ್ನ ಬಂದ್ ಮಾಡುತ್ತಿದ್ದೇವೆ ಎಂದು ಚಾಮರಾಜನಗರ ಜಿಲ್ಲಾ ಡಿಡಿಪಿಐ ರಾಮಚಂದ್ರ ರಾಜೇ ಅರಸ್ ಮಾಹಿತಿ ನೀಡಿದ್ದಾರೆ. ಆದರೆ ಅಸಲಿಗೆ ಶೂನ್ಯ ದಾಖಲಾತಿಯಾಗಲು ಮುಖ್ಯ ಕಾರಣ ಶಾಲೆಯ ಅವ್ಯವಸ್ಥೆ. ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳುಹಿಸಲು ಪೋಷಕರು ಹೆದರುತ್ತಿದ್ದಾರೆ. ಮಕ್ಕಳ ಸಂಖ್ಯೆಯ ಕೊರತೆಯಿಂದಾಗಿ ನಾವು ತಾತ್ಕಾಲಿಕವಾಗಿ ಮುಚ್ಚಿದ್ದೀವಿ. ಕಳೆದ ವರ್ಷದ 12 ಶಾಲೆಗಳಲ್ಲಿ 4 ಶಾಲೆಯನ್ನು ನಾವು ಪುನರ್ಜೀವನ ಕೊಟ್ಟು ಶಾಲೆಯನ್ನು ಆರಂಭ ಮಾಡಿದ್ದೀವಿ. ಈಗಾಗಲೇ ಈ ವರ್ಷ 12 ಮುಚ್ಚಿರೋದಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಕೈಗೊಂಡಿದ್ದೀವಿ. ಏನಾದರೂ ಮಾಡಿ ಆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ಪೋಷಕರ ಬೇಡಿಕೆ ಏನಿದೆ ಅದಕ್ಕೆ ನಾವು ಸ್ಪಂದಿಸೋಕ್ಕೆ ಸಿದ್ಧ ಇದ್ದೀವಿ. ಒಟ್ನಲ್ಲಿ ನೆಪ ಮಾತ್ರಕ್ಕೆ ಸರ್ಕಾರಿ ಶಾಲೆ ಉಳಿಸಿ ಎಂದು ಬೊಬ್ಬೆ ಹೊಡೆಯುವ ರಾಜ್ಯ ಸರ್ಕಾರ ಈಗ ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡುತ್ತಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಸರ್ಕಾರಿ ಶಾಲೆಗಳೇ ಇಲ್ಲದಂತಾಗುವುದು ಪಕ್ಕಾ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.